ರಾಮನವಮಿ ಪೂಜೆಯ ಫಲ ಪಡೆಯಲು ಏನು ಮಾಡಬೇಕು? ಉಪವಾಸ ವ್ರತದ ಬಗ್ಗೆ ಮಾಹಿತಿ. ಸನಾತನ ಸಂಪ್ರದಾಯದಲ್ಲಿ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯಂದು ಶ್ರೀರಾಮನನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ. ಹಿಂದೂ ನಂಬಿಕೆಯ ಪ್ರಕಾರ ಶ್ರೀರಾಮನು ಈ ನವಮಿಯಂದು ಅಯೋಧ್ಯೆಯಲ್ಲಿ ಜನಿಸಿದನು. ಈ ಕಾರಣಕ್ಕಾಗಿಯೇ ರಾಮನವಮಿಯಂದು ಉಪವಾಸ ಮತ್ತು ಪೂಜೆಯನ್ನು ಮಾಡಿದರೆ ಪುಣ್ಯ ಲಭಿಸುವುದು. ಈ ದಿನದಂದು ಶ್ರೀರಾಮನನ್ನು ಪೂಜಿಸುವ, ಜಪಿಸುವ ಮತ್ತು ಉಪವಾಸ ಮಾಡುವ ವ್ಯಕ್ತಿಯು ಎಲ್ಲಾ ಸಂತೋಷವನ್ನು ಪಡೆಯುತ್ತಾನೆ ಎಂದು ನಂಬಲಾಗಿದೆ. ರಾಮನವಮಿಯ ಪೂರ್ಣ ಪುಣ್ಯವನ್ನು ಪಡೆಯಲು ಉಪವಾಸ ಮತ್ತು ಪೂಜೆ ಮಾಡುವಾಗ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂದು ತಿಳಿದುಕೊಳ್ಳೋಣ. ರಾಮನವಮಿಯ ಪೂಜೆಯಲ್ಲಿ ಏನು ಮಾಡಬೇಕು? ಶ್ರೀರಾಮನ ವ್ರತವನ್ನು ಆಚರಿಸುವ ವ್ಯಕ್ತಿಯು ಸೂರ್ಯೋದಯಕ್ಕೆ ಮುಂಚಿತವಾಗಿ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮತ್ತು ಧ್ಯಾನದ ನಂತರ ತಾಮ್ರದ ಪಾತ್ರೆಯೊಂದಿಗೆ ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ರಾಮನವಮಿಯ ದಿನದಂದು ಶ್ರೀರಾಮನ ವಿಗ್ರಹ ಅಥವಾ ಚಿತ್ರದೊಂದಿಗೆ ಶ್ರೀರಾಮಚರಿತ ಮಾನಸವನ್ನು ಪೂಜಿಸಬೇಕು. ಅದು ಅವನ ಸದ್ಗುಣಗಳನ್ನು ಸ್ತುತಿಸುತ್ತದೆ. ಶ್ರೀರಾಮನ ಪೂಜೆಯಲ್ಲಿ ಹಳದಿ ಬಟ್ಟೆ, ಹಳದಿ ಹೂಗಳು ಮತ್ತು ಹಳದಿ ಚಂದನವನ್ನು ಅರ್ಪಿಸಬೇಕು. ಹಿಂದೂ ನಂಬಿಕೆಯ ಪ್ರಕಾರ ತುಳಸಿ ದಳವಿಲ್ಲದೆ ರಾಮನ ಆರಾಧನೆಯು ಅಪೂರ್ಣವೆಂದು ಪರಿಗಣಿಸಲಾಗಿದೆ. ಹಿಂದೂ ನಂಬಿಕೆಯ ಪ್ರಕಾರ ಭಗವಾನ್ ರಾಮನ ಹೆಸರಿನ ಮಂತ್ರವು ಎಲ್ಲಾ ಆಸೆಗಳನ್ನು ಪೂರೈಸುತ್ತದೆ ಎಂದು ಪರಿಗಣಿಸಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಸಾಧಕನು ಪೂಜೆಯ ನಂತರ ಬಿಡುವಿನ ಸಮಯದಲ್ಲಿ ತನ್ನ ಮನಸ್ಸಿನಲ್ಲಿ ಮರ್ಯಾದಾ ಪುರುಷೋತ್ತಮ ರಾಮನ ಹೆಸರನ್ನು ಉಚ್ಚರಿಸಬೇಕು. ರಾಮನವಮಿಯ ದಿನವನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಇಂದು ಎಲ್ಲಾ ಮಂಗಳ ಕಾರ್ಯಗಳನ್ನು ಮಾಡಬಹುದು. ರಾಮನವಮಿಯ ದಿನ ಪೂಜೆ, ಪುನಸ್ಕಾರ ಮಾತ್ರವಲ್ಲ, ಸ್ನಾನ, ದಾನವೂ ಮುಖ್ಯ. ಇಂತಹ ಪರಿಸ್ಥಿತಿಯಲ್ಲಿ ಸಾಧ್ಯವಾದರೆ ರಾಮನವಮಿಯ ದಿನ ಸರಾಯು ನದಿಯಲ್ಲಿ ಸ್ನಾನ ಮಾಡಿ ತಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ಕಷ್ಟದಲ್ಲಿರುವವರಿಗೆ ದಾನ ಮಾಡಬೇಕು. ರಾಮನವಮಿಯ ದಿನದಂದು ವಿಶೇಷವಾಗಿ ರಾಮ ರಕ್ಷಾ ಸ್ತೋತ್ರವನ್ನು ಪಠಿಸಿ ಉಪವಾಸ ಮತ್ತು ಶ್ರೀರಾಮನನ್ನು ಪೂಜಿಸಿದ ಪುಣ್ಯವನ್ನು ಪಡೆಯಿರಿ. ಹಿಂದೂ ನಂಬಿಕೆಯ ಪ್ರಕಾರ ಬುಧ ಕೌಶಿಕ ಋಷಿ ರಚಿಸಿದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಪಠಿಸುವುದರಿಂದ ವ್ಯಕ್ತಿಯ ಜೀವನಕ್ಕೆ ಸಂಬಂಧಿಸಿದ ದೊಡ್ಡ ಸಮಸ್ಯೆಗಳು ಕಣ್ಣು ಮಿಟುಕಿಸುವುದರಲ್ಲಿ ದೂರವಾಗುತ್ತವೆ. ರಾಮನ ಗುಣಗಳನ್ನು ವಿವರವಾಗಿ ವಿವರಿಸಿರುವ ರಾಮ ರಕ್ಷಾ ಸ್ತೋತ್ರವು ಗುರಾಣಿಯಂತೆ ಕಾರ್ಯನಿರ್ವಹಿಸುತ್ತದೆ. ಇದರಿಂದಾಗಿ ವ್ಯಕ್ತಿಯು ಯಾವಾಗಲೂ ಎಲ್ಲಾ ರೀತಿಯ ತೊಂದರೆಗಳಿಂದ ರಕ್ಷಿಸಲ್ಪಡುತ್ತಾನೆ. ರಾಮನವಮಿ ಪೂಜೆಯಲ್ಲಿ ಏನು ಮಾಡಬಾರದು? ಶ್ರೀರಾಮನ ಪೂಜೆಯನ್ನು ಯಾವಾಗಲೂ ಶುದ್ಧವಾದ ವಸ್ತ್ರಗಳನ್ನು ಧರಿಸಿ ಶುದ್ಧ ಹೃದಯದಿಂದ ಮಾಡಬೇಕು. ಧಾರ್ಮಿಕ ನಂಬಿಕೆಗಳ ಪ್ರಕಾರ ರಾಮನನ್ನು ಪೂಜಿಸುವಾಗ ಹಳಸಿದ ಅಥವಾ ಒಣಗಿದ ಹೂಗಳು ಅಥವಾ ಪ್ರಸಾದವನ್ನು ನೀಡಬಾರದು. ಅದೇ ರೀತಿ ಪೂಜೆ ಮಾಡುವಾಗ ದೀಪ ಆರಿ ಹೋದರೆ ಮತ್ತೆ ಅದನ್ನು ಹಚ್ಚಬಾರದು ಮತ್ತು ಹೊಸ ದೀಪವನ್ನು ತರಬೇಕು. ರಾಮನವಮಿಯ ದಿನದಂದು ಪ್ರತೀಕಾರದ ಪದಾರ್ಥಗಳು ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಮಾಂಸ, ಮದ್ಯ ಇತ್ಯಾದಿಗಳನ್ನು ತಪ್ಪಾಗಿಯೂ ಸೇವಿಸಬಾರದು. ರಾಮನವಮಿಯಂದು ವ್ರತವನ್ನು ಆಚರಿಸುವ ಸಾಧಕರು ತಪ್ಪಾಗಿಯೂ ಯಾರ ಬಗ್ಗೆಯೂ ಕೆಟ್ಟ ಭಾವನೆಗಳನ್ನು ಹೊಂದಬಾರದು ಮತ್ತು ಬ್ರಹ್ಮಚರ್ಯವನ್ನು ಆಚರಿಸುವ ಮೂಲಕ ಉಪವಾಸವನ್ನು ಪೂರ್ಣಗೊಳಿಸಬೇಕು. ರಾಮನವಮಿಯ ದಿನದಂದು ಯಾರೊಂದಿಗೂ ಜಗಳವಾಡಬಾರದು ಅಥವಾ ಯಾರನ್ನು ಅವಮಾನಿಸಬಾರದು. ಉಪವಾಸದ ಬಳಿಕ ಏನು ತಿನ್ನಬೇಕು? ದೇಹದಲ್ಲಿ ಅನೇಕ ವಿಷಕಾರಿ ಅಂಶಗಳು ಸಂಗ್ರಹವಾಗುತ್ತವೆ ಮತ್ತು ಉಪವಾಸವನ್ನು ಮುರಿದ ನಂತರ ದೇಹವನ್ನು ಮೊದಲು ನಿರ್ವಿಷಗೊಳಿಸಬೇಕು. ಇದಕ್ಕಾಗಿ ನೀವು ಆರೋಗ್ಯಕರ ದ್ರವವನ್ನು ತೆಗೆದುಕೊಳ್ಳಬಹುದು. ನೀವು ತೆಂಗಿನ ನೀರು, ಜೀರಿಗೆ ನೀರು, ಮೆಂತೆ ನೀರು ಮತ್ತು ನಿಂಬೆ ನೀರನ್ನು ಸಹ ತೆಗೆದುಕೊಳ್ಳಬಹುದು.
ಇವೆಲ್ಲವೂ ದೇಹವನ್ನು ನಿರ್ವಿಷಗೊಳಿಸಲು ಸಹಾಯ ಮಾಡುತ್ತವೆ. ಇದು ನಿಮ್ಮ ದೇಹಕ್ಕೆ ಸಾಕಷ್ಟು ವಿಶ್ರಾಂತಿಯನ್ನು ನೀಡುತ್ತದೆ. ಇದರ ನಂತರ ನೀವು ಸೌತೆಕಾಯಿ, ಪಪಾಯಿ ಅಥವಾ ಹಣ್ಣಿನ ಸಲಾಡನ್ನು ತಿನ್ನಬಹುದು. ಹಣ್ಣಿನಿಂದ ಮಾಡಿದ ಜ್ಯೂಸ್ ಕೂಡ ಕುಡಿಯಬಹುದು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.